ವರ್ಷಗಳ ಬಳಿಕ ಈಗ ಮತ್ತೊಂದು ವಿಶ್ವಕಪ್ ಅನ್ನು ಭಾರತ ಮುಡಿಗೇರಿಸಿಕೊಂಡಿದೆ. T20 ವಿಶ್ವಕಪ್ನಲ್ಲಿ ಹರಿಣಗಳನ್ನ ಇಂಡಿಯಾ ಬಗ್ಗು ಬಡಿದಿದೆ. 11 ವರ್ಷಗಳ ಬಳಿಕ ಮತ್ತೊಂದು ವಿಶ್ವಕಪ್ ಅನ್ನು ಭಾರತ ಗೆದ್ದಿದೆ. 17 ವರ್ಷಗಳ ಬಳಿಕ ಎರಡನೇ ಬಾರಿ ಭಾರತಕ್ಕೆ T20 ವಿಶ್ವಕಪ್ ದೊರಕಿರೋದು. ರೋಹಿತ್ ಪಡೆಯ ಸಾಧನೆಗೆ ದೇಶದಾದ್ಯಂತ ಎಲ್ಲೆಲ್ಲೂ ಸಂಭ್ರಮ ಮನೆ ಮಾಡಿದೆ. ಐಸಿಸಿ ಟ್ರೋಫಿ ಗೆಲ್ಲಲಾಗದ ಕೊರಗಿಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಫೈನಲ್ಸ್ನಲ್ಲಿ 76 ರನ್ ಸಿಡಿಸಿ ಕಿಂಗ್ ವಿರಾಟ್ ಕೊಹ್ಲಿ ಮಿಂಚಿದ್ದಾರೆ. 7 ವಿಕೆಟ್ ನಷ್ಟಕ್ಕೆ ಭಾರತ 176 ರನ್ಗಳನ್ನು ಗಳಿಸಿತ್ತು. 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ ಸೌತ್ ಆಫ್ರಿಕಾ 169 ರನ್ಗಳಿಗೆ ಸೋಲನುಭವಿಸಬೇಕಾಯಿತು. ಸೊ ಆ ಮೂಲಕ ಭಾರತ 7 ರನ್ಗಳಿಂದ ರೋಚಕ ಗೆಲುವನ್ನ ಸಾಧಿಸಿ T20 ವಿಶ್ವಕಪ್ ಅನ್ನ ಮತ್ತೊಮ್ಮೆ ಮುಡಿಗೇರಿಸಿಕೊಂಡಿದೆ. रख लूंगा, संभाल के आगे के लिए काम आएगा। अरे नहीं, आज ही लगाएगा। ये भी आज ही ले ले खोल। ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನ್ಯೂಸ್ ಡೆಸ್ಕ್ನಿಂದ ಗಂಗಾಧರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ನಿನ್ನೆ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾದರು. ವರ್ಷಾನುಗಟ್ಟಲೆ ಗ್ಯಾಪ್ ನಂತರ ಮತ್ತೆ ಭಾರತಕ್ಕೆ ಈಗ ವಿಶ್ವಕಪ್ ದಕ್ಕಿರೋದು. ಯಾವ ರೀತಿ ಇದೆ ಇಡೀ ದೇಶದಲ್ಲಿ ಸಂಭ್ರಮಾಚರಣೆ? ವಿಜಯ್, ಇದೇನೆಂದರೆ ಕೋಟ್ಯಾಂತರ ಭಾರತೀಯ ಅಭಿಮಾನಿಗಳು ಸಂಭ್ರಮ ಪಡುವಂತಹ ದಿನ ಅಂತ ಹೇಳಬೇಕು. ಯಾಕಂದರೆ T20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಮಾಡಿರೋಂಥ ಒಂದು ಅದ್ಭುತ ಸಾಧನೆನೇ ಒಂದು ಕಾರಣ ಅಂತ ಹೇಳ್ತೀನಿ.
ನೋಡಿ 2007ರಲ್ಲಿ ಜೋಹಾನ್ಸ್ಬರ್ಗ್ನಲ್ಲಿ ಟೀಮ್ ಇಂಡಿಯಾ ಚೊಚ್ಚಲ T20 ವಿಶ್ವಕಪ್ ಗೆಲುವು ಸಾಧಿಸಿತು. ಬಟ್ ಈಗ ಬಾರ್ಬಡೋಸ್ನಲ್ಲಿ 2024ರ T20 ವಿಶ್ವಕಪ್ ಗೆಲ್ಲೋ ಮೂಲಕ ಅಭಿಮಾನಿಗಳಿಗೆ ಒಂದು ರೀತಿ ಗಿಫ್ಟ್ ಕೊಟ್ಟಿದೆ ಅಂತಲೇ ಹೇಳಬೇಕು. ಈ ಮ್ಯಾಚ್ ಬಗ್ಗೆ ಡೆಫಿನೆಟ್ಲಿ ಮಾತಾಡಲೇಬೇಕು, ಯಾಕಂದರೆ ಇದೊಂದು ರೀತಿ ಥ್ರಿಲ್ಲಿಂಗ್ ಎನ್ಕೌಂಟರ್ ಅಂತಲೇ ಹೇಳ್ತೀನಿ. ಸೊ ಒಂದು ಟೈಮಲ್ಲಿ ಮ್ಯಾಚ್ ಭಾರತದ ಪರ ಇತ್ತು, ಮತ್ತೊಂದು ಟೈಮಲ್ಲಿ ದಕ್ಷಿಣ ಆಫ್ರಿಕಾ ಪರ ಇತ್ತು. ಬಟ್ ಎರಡೂ ಟೀಮ್ಗಳ ಒಂದು ಏನು ರೋಚಕ ಕಾದಾಟ ಏನಿತ್ತು ಫ್ಯಾನ್ಸ್ಗೆ ಡೆಫಿನೆಟ್ಲಿ ಒಂದು ರೀತಿ ಮನೋರಂಜನೆ ನೀಡಿದೆ ಅಂತ ಹೇಳಬೇಕು. ಅದರಲ್ಲಿ ಎಸ್ಪೆಷಲಿ ಇಲ್ಲಿ ವಿರಾಟ್ ಕೊಹ್ಲಿ ಅವರ ಆಟದ ಬಗ್ಗೆ ಮಾತಾಡಲೇಬೇಕು. ಏನು ಫೈನಲ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಿದಂಥ ರೀತಿ ಜೊತೆಗೆ ಅವರ ಒಂದು ಅಪ್ರೋಚ್ ಇತ್ತಲ್ವಾ, ಸೊ ಅದಕ್ಕೆ ಅನ್ಮ್ಯಾಚಬಲ್ ಅಂತಲೇ ಹೇಳ್ತೀನಿ. ಯಾಕಂದರೆ ವಿರಾಟ್ ಕೊಹ್ಲಿ ಎಂಥ ಗ್ರೇಟ್ ಪ್ಲೇಯರ್ ಅನ್ನೋದನ್ನು ಫೈನಲ್ ಮ್ಯಾಚಲ್ಲೇ ನಾವು ನೋಡ್ಬೋದಾಗಿತ್ತು. ಬಿಗ್ ಮ್ಯಾಚ್ ಪ್ಲೇಯರ್ ಅನ್ನೋದನ್ನು ವಿರಾಟ್ ಕೊಹ್ಲಿ ಅವರು ನಿನ್ನೆಯ ಒಂದು ರೋಚಕ ಫೈನಲ್ ಮ್ಯಾಚಲ್ಲಿ ಅವರು ಪ್ರೂವ್ ಮಾಡಿದ್ದಾರೆ. ಇಲ್ಲಿ ಆರಂಭದಲ್ಲಿ ಟೀಮ್ ಇಂಡಿಯಾ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳನ್ನು ಕಳ್ಕೊಂಡಾಗ ವಿರಾಟ್ ಕೊಹ್ಲಿ ಯಾವ ರೀತಿ ತಮ್ಮ ಪೇಷನ್ಸ್ ತೋರಿಸಿದ್ರು, ತಮ್ಮ ಅನುಭವವನ್ನು ಈ ಒಂದು ಮ್ಯಾಚಲ್ಲಿ ತೋರಿಸಿದ್ರು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಇಲ್ಲಿದ್ರೆ ಬಹುಶಃ ಈ ಮ್ಯಾಚ್ ಬೇರೆ ಕಡೆನೇ ಹೋಗ್ತಾ ಇತ್ತು. ಬಟ್ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾ ಪರ ಟೀಮ್ ಇಂಡಿಯಾ ಗೆಲುವಿಗಾಗಿ ಒಂದು ರೀತಿ ಹೋರಾಟ ನಡೆಸಿದರು. ಅವರ ಒಂದು ಪಾರ್ಟ್ನರ್ಶಿಪ್ ಏನಿತ್ತು, 4ನೇ ವಿಕೆಟ್ಗೆ ಅವರು ಒಂದು ಪಾರ್ಟ್ನರ್ಶಿಪ್ ಜೊತೆಗೆ 5ನೇ ವಿಕೆಟ್ಗೆ ಅವರ ಒಂದು ಪಾರ್ಟ್ನರ್ಶಿಪ್ ಒಂದು ಕಲೆ ಹಾಕಿದ್ರು. ಸೊ ಇದೇ ಟೀಮ್ ಇಂಡಿಯಾಕ್ಕೆ ಒಂದು ರೀತಿ 170+ ರನ್ಸ್ ಸ್ಕೋರ್ ಮಾಡೋದಕ್ಕೆ ಕಾರಣ ಆಯಿತು ಅಂತ ಹೇಳಬೇಕು. ನೋಡಿ, ಇಲ್ಲಿ ಒಂದು ಬಾರ್ಬಡೋಸ್ ಪಿಚ್ನಲ್ಲಿ ಬ್ಯಾಟಿಂಗ್ ಮಾಡೋದು ಅಷ್ಟೊಂದು ಈಸಿ ಆಗಿರಲಿಲ್ಲ, ಕಂಡೀಷನ್ಸ್ ಕೂಡ ಅಷ್ಟೇ ಟಫ್ ಆಗಿತ್ತು. ಬಟ್ ಆ ಒಂದು ಕಂಡೀಷನ್ಸ್ನ ಭೇದಿಸಿ ವಿರಾಟ್ ಕೊಹ್ಲಿ ಅವರು ಒಂದು ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಸೊ 76 ರನ್ಗಳ ಏನು ಕಾಣಿಕೆ ನೀಡಿದ್ದಾರೆ, ಇದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತೀನಿ. ಯಾಕಂದರೆ ಸೌತ್ ಆಫ್ರಿಕಾ ಬೌಲಿಂಗ್ ಲೈನಪ್ ಏನಿತ್ತು ಅದನ್ನು ಅಷ್ಟೊಂದು ಈಸಿ ಆಗಿರಲಿಲ್ಲ. ಒಂದು ಬೆಸ್ಟ್ ಅಟ್ಯಾಕಿಂಗ್ ಬೌಲಿಂಗ್ ಸೌತ್ ಆಫ್ರಿಕಾ ಇತ್ತು. ಸೊ ಈ ಒಂದು ಟೂರ್ನಮೆಂಟಲ್ಲಿ ಸೌತ್ ಆಫ್ರಿಕಾಗೆ ಮ್ಯಾಚ್ಗಳನ್ನ ಗೆಲ್ಲಿಸ್ಕೊಡ್ತಾ ಇದ್ದಿದ್ದ ಬೌಲರ್ಗಳು. ಸೊ ಹಾಗಾಗಿ ಅವರ ಒಂದು ವರ್ಲ್ಡ್ ಕ್ಲಾಸ್ ಬೌಲರ್ಗಳ ವಿರುದ್ಧ ವಿರಾಟ್ ಕೊಹ್ಲಿ ಅವರ ಒಂದು ಪ್ರದರ್ಶನ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತೀನಿ. ಇಲ್ಲಿ ಹೆನ್ರಿಚ್ ನೋಕಿಯಾ ಇದ್ರು, ಕಗಿಸೋ ರಬಾಡ ಇದ್ರು, ಮಾಕೋ ಯಾನ್ಸನ್ ಜೊತೆಗೆ ಇಬ್ಬರು ಕ್ವಾಲಿಟಿ ಸ್ಪಿನ್ನರ್ಸ್ ತಬ್ರೇಜ್ ಶಮ್ಸಿ ಹಾಗೆ ಕೇಶವ್ ಮಹಾರಾಜ್, ಇಂಥ ಅದ್ಭುತ ಸ್ಪಿನ್ನರ್ಗಳಿರೋ ಒಂದು ಅಟ್ಯಾಕ್ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಒಂದು ಬ್ಯಾಟಿಂಗ್ ನಡೆಸಿದ್ರು. ಸೊ ಟೋಟಲಿ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅವರ ಒಂದು ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.